ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಶೌರ್ಯ, ನಿಮ್ಮ ತಾಕತ್ತು ಮತ್ತು ನಿಮ್ಮ ಸ್ವಾಭಿಮಾನವನ್ನು ನೋಡಿ ಇಡೀ ಜಗತ್ತೇ ಬೆರಗಾಗ್ತಾ ಇದೆ. ಆದರೆ ನಿಮ್ಮ ಇದೇ ಬೆಳವಣಿಗೆಯನ್ನು ಸಹಿಸದ, ನಿಮ್ಮ ರಕ್ತವನ್ನು ಹೀರಿ ನಿಮ್ಮನ್ನು ಸಜೀವವಾಗಿ ಮಣ್ಣಲ್ಲಿ ಹೂತು ಹಾಕೋದಕ್ಕೆ ಸಂಚು ರೂಪಿಸಿರುವ ಆ ಇಬ್ಬರು ಶತ್ರುಗಳ ಕರಾಳ ಸತ್ಯವನ್ನು ಇಂದು ನಾನು ಯಾವುದೇ ಒಂದು ಬ್ರೇಕ್ ಇಲ್ಲದೆ ನಿಮಗೆ ಕಂಟಿನ್ಯೂ ಆಗಿ ಒಂದು ಫ್ಲೋನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾರು ನಿಮ್ಮ ಸಾವಿನ ಹವನವನ್ನು ಮಾಡಿಸ್ತಾ ಇದ್ದಾರೋ, ಯಾರು ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಯ ಅವರ ಒಂದು ತಾಂತ್ರಿಕ ಕುಂಡದಲ್ಲಿ ನಿಮ್ಮ ಹೆಸರಿನ ಆಹುತಿಯನ್ನು ಕೊಡ್ತಾ ಇದ್ದಾರೋ ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ನಿಮ್ಮ ಜೊತೆಗೆ ಇದ್ದ ಜನ್ಮದ ಶತ್ರುಗಳು ಆಗಿರ್ತಾರೆ. ಹೌದು, ಕಳೆದ 13 ವರ್ಷಗಳಿಂದ ನಿಮ್ಮ ಮತ್ತು ನಿಮ್ಮ ಇಡೀ ಪರಿವಾರದ ಮೇಲೆ ತಾಂತ್ರಿಕ ಪ್ರಯೋಗಗಳು, ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಹೆಂಗಸು ಮತ್ತು ಒಬ್ಬ ಗಂಡಸು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಹೆಸರನ್ನು ನೀವು ತಿಳಿದುಕೊಳ್ಳಬೇಕು, ಇಲ್ಲಾಂದರೆ ನಾಳೆ ತುಂಬ ತಡವಾಗಿಬಿಡುತ್ತೆ ಮತ್ತು ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗುತ್ತೆ. ಈ ಶತ್ರುಗಳು ನಿಮ್ಮನ್ನು ರಸ್ತೆ ಹಿಡಿಸುವಲ್ಲಿ, ನಿಮ್ಮನ್ನು ಬೀದಿಗೆ ತಳ್ಳುವಲ್ಲಿ, ಅವರು ನಿಮ್ಮನ್ನು ಬೀದಿ ಪಾಲು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಶತ್ರುಗಳು ಎಲ್ಲಿದ್ದಾರೆ, ಅವರ ಗುರುತು ಏನು ಎಂಬುದನ್ನು ನಾನು ಈಗ ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ತಾ ಇದ್ದೇನೆ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯ ಬಂಧುಗಳೇ, ಇಂದು ನಿಮ್ಮ ಕಣ್ಣುಗಳನ್ನು ತೆರೀರಿ ಮತ್ತು ಈ ವಿಡಿಯೋದ ಪ್ರತಿಯೊಂದು ಸೆಕೆಂಡನ್ನು ಗಮನವಿಟ್ಟು ಕೇಳಿ. ಇಂದು ನಾನು ಆ ಇಬ್ಬರು ವ್ಯಕ್ತಿಗಳ ಮುಖಪಟವನ್ನು ಸೀಳಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅವರ ಹೆಸರು, ಅವ್ರ ಬಣ್ಣ, ಅವ್ರ ರೂಪ, ಅವರ ಚಲನೆಗಳು ಎಲ್ಲವನ್ನು ಕೂಡ ಬಯಲು ಮಾಡ್ತಿದ್ದೇನೆ. ನಿಮ್ಮದೇ ಮನೆಯೊಳಗೆ ಅಥವಾ ನಿಮ್ಮ ಆಪ್ತ ವಲಯದೊಳಗೆ ಇದ್ದುಕೊಂಡು ನಿಮ್ಮನ್ನು ಹಾಳು ಮಾಡುತ್ತಿರುವ ಇವರ ಸತ್ಯ ಕೇಳಿ ನಿಮಗೆ ಅಳು ಬರಬಹುದು. ಆದರೆ ಈ ಕಹಿ ಗುಟುಕನ್ನು ನೀವು ಕುಡಿಲೇಬೇಕು. ಒಂದು ವೇಳೆ ನಾನು ಇಂದು ಸೈಲೆಂಟ್ ಆಗಿದ್ಬಿಟ್ರೆ ನಿಮ್ಮ ಜೀವನ ಸ್ಮಶಾನವಾಗಿಬಿಡುತ್ತೆ. ಇವರು ನಿಮ್ಮ ವಿರುದ್ಧ ಇಂಥದ್ದೊಂದು ಚಕ್ರವನ್ನು ರಚಿಸಿದ್ದಾರೆ. ಅದಕ್ಕಾಗಿಯೇ ಈ ಕರಾಳ ಸತ್ಯವನ್ನು ನಿಮ್ಮ ಮುಂದೆ ತೆರೆದಿಡುವ ಮುನ್ನ ನಮ್ಮ ಈ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಪರಿವಾರದ ರಕ್ಷಣೆಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ಶ್ರದ್ಧೆ ಹಾಗೂ ವಿಶ್ವಾಸದಿಂದ 3 ಬಾರಿ ಹರ ಹರ ಮಹಾದೇವ್ ಅಥವಾ ಜೈ ಬಜರಂಗಬಲಿ ಅಂತ ಬರೆಯೋದನ್ನು ಮರಿಬೇಡಿ. ಈಶ್ವರನು ನಿಮ್ಮ ಮನೆ ಸುತ್ತ ಒಂದು ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ನಿಮ್ಮನ್ನು ನಿಮ್ಮ ಫ್ಯಾಮಿಲಿಯವರನ್ನ ಯಾರು ಕೂಡ ಟಚ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವರು ಎಷ್ಟು ಜಾಣರಂದರೆ, ನೀವು ಅವರ ಒಂದು ಸ್ಮಾರ್ಟ್ನೆಸ್ನ ನೀವು ಕಣ್ಣು ಮುಚ್ಕೊಂಡು ನಂಬಿಡ್ತೀರ. ನೀವು ದುಃಖದಲ್ಲಿದ್ದಾಗ ಇವರು ಮುಂದೆನೇ ಹತ್ತು ಕರಗಿರ್ತೀರ. ಆದರೆ ಇವರು ನಿಮ್ಮ ಕಣ್ಣೀರನ್ನು ಒರೆಸುವ ನಾಟಕ ಮಾಡುತ್ತಾ ಒಳಗೊಳಗೆ ಖುಷಿಯನ್ನು ಆಚರಿಸ್ತಾ ಇದ್ದಾರೆ. ಆದರೆ ಇನ್ಮುಂದೆ ಇದು ನಡೆಯೋದಿಲ್ಲ. ಭಗವಂತ ಇಂದು ನಿಮಗೆ ಒಂದು ಫೈನಲ್ ವಿಷಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಇಬ್ಬರು ಏನು ಮಾಡಿದ್ರು ನಿಮ್ಮ ಜೀವನದಲ್ಲಿ ಇದ್ರಲ್ಲ, ಅವರು ಇಲ್ಲಿವರೆಗೆ ನಿಮ್ಮ ಲೈಫಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀವು ಸ್ವಲ್ಪ ಕೂಡ ಹೆದರುವ ಅಗತ್ಯ ಇಲ್ಲ. ಗುರುಗಳು ತಿಳಿಸಿರುವ ಒಂದು ಮಹಾಶಕ್ತಿಶಾಲಿ ಉಪಾಯವನ್ನು ನೀವು ಮಾಡಿಕೊಂಡ್ರೆ ಶತ್ರುಗಳು ಮಾಡಿದ ಅವನ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಉಲ್ಟಾಗಿ ಅವ್ರ ಮೇಲೇ ಸಿಡಿಲಾಗಿ ಬೀಳುತ್ತೆ. ಅವರು ನಿಮ್ಮನ್ನು ಯಾವ ಪ್ರಪಾತಕ್ಕೆ ತಳ್ಳೋದಕ್ಕೆ ಬಯಸಿದ್ರು ನೋಡಿ, ಅದೇ ಆ ಪ್ರಪಾತದಲ್ಲಿ ಅವರು ಬಿದ್ದು ತಮ್ಮ ಇಡೀ ಪರಿವಾರದೊಂದಿಗೆ ಬಿದ್ದು ರಕ್ತದ ಕಣ್ಣೀರು ಸುರಿಸ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಎಂದೋ ಅರಸಿದ್ದ ಆ ಖುಷಿ, ನೆಮ್ಮದಿ ನಿಮಗೆ ಮರಳಿ ಬರುತ್ತೆ. ವ್ಯಾಪಾರ, ನೌಕರಿ, ನಿಂತು ಹೋಗಿದ್ದ ಪ್ರತಿಯೊಂದು ಕೆಲಸ ಕೂಡ ನಿಮಗೆ ಎಷ್ಟು ವೇಗವಾಗಿ ಯಶಸ್ಸು ಸಿಗುತ್ತೆ ಅಂದರೆ ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾದರೆ ಆ ಗಂಡಸು ಮತ್ತು ಹೆಂಗಸು ಯಾರು, ಅವರ ಗುರುತನ ಹೇಗೆ ಕಂಡುಹಿಡಿಯೋದು, ಇದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆದರೆ ಷರತ್ತಿಷ್ಟೇ, ಒಂದು ಕಂಡೀಷನ್ ಏನಂದರೆ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಅರ್ಧಬರ್ಧ ಜ್ಞಾನ ಜೀವನದಲ್ಲಿ ದೊಡ್ಡ ಭೂಕಂಪವನ್ನೇ ತರಬಹುದು. ಫ್ರೆಂಡ್ಸ್, ಶತ್ರುತ್ವದ ಅತ್ಯಂತ ಭಯಾನಕ ವಿಷಯ ಏನು ಗೊತ್ತಾ? ಶತ್ರುತ್ವವನ್ನು ಎಂದಿಗೂ ಯಾರೋ ಅಪರಿಚಿತ ಅಥವಾ ದೂರದಲ್ಲಿ ಕುಳಿತ ವ್ಯಕ್ತಿ ಮಾಡೋದಿಲ್ಲ. ಯಾರೋ ಒಬ್ಬ ಅನಾಮಧೇಯ ನಮ್ಮ ಮೇಲೆ
ವಾರ್ ಮಾಡಿದರೆ ಅದು ಕೇವಲ ಶರೀರಕ್ಕೆ ತಾಗುವ ಗಾಯ, ನಾವು ಬೇಗನೆ ಚೇತರಿಸಿಕೊಳ್ಬಹುದು. ಆದರೆ ನಮ್ಮ ಹತ್ತಿರ ಇರುವ ಒಬ್ಬ ಸಂಬಂಧಿ ಶತ್ರುತ್ವವನ್ನು ಯಾವಾಗಲೂ ನಿಮ್ಮ ತಟ್ಟೆಲ್ಲೇ ನಿಮ್ಮ ಜೊತೆ ಕುಳಿತು ಊಟ ಮಾಡಿದವನೇ ಮಾಡ್ತಿರ್ತಾನೆ. ನಿಮ್ಮ ಸುಖ ದುಃಖದಲ್ಲಿ ನಿಮ್ಮ ಹೆಗಲ ಮೇಲೆ ಕೈ ಇಟ್ಟು ಅತ್ಯಂತ ದೊಡ್ಡದಾಗಿ ನಾಟಕ ಮಾಡಿದವನೇ ಮಾಡ್ತಾ ಇರ್ತಾನೆ. ನಿಜವಾದ ಶತ್ರು ನಿಮ್ಮ ಅಂಗಳದಲ್ಲೇ ಇದ್ದಾನೆ. ನಿಮ್ಮ ಮನೆಯ ಕುರ್ಚಿಯಲ್ಲೇ ಕೂತ್ಕೊಂಡು ನಿಮ್ಮನ್ನೇ ನಿಮ್ಮದ ಒಂದು ಬೇರುಗಳನ್ನು ರೂಟ್ಗಳನ್ನು ಕತ್ತರಿಸ್ತಾ ಇದ್ದಾನೆ. ನೀವು ಎಷ್ಟು ಮುಗ್ಧರು ಅಂದರೆ ಅವನನ್ನು ನಿಮ್ಮವರು ಅಂತ ನೀವು ತಿಳಿದು ಎಸೆಗೆ ಅಪ್ಕೊಂಡು ಬಿಡ್ತೀರ. ಸ್ವಂತದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಶರೀರಕ್ಕೆ ನೋವಾಗೋದಿಲ್ಲ, ನೇರವಾಗಿ ಆತ್ಮಕ್ಕೆ ಛಿದ್ರವಾಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಅಂತ ಮಾಡಿ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.